ನಮ್ದು ಈ ಮಾಚನಹಳ್ಳಿ ಗ್ರಾಮ ತುಮಕೂರು ನಿಯರು. ಬಟ್ ಮಾಚನಹಳ್ಳಿ ಸರ್ವೆ ನಂಬರ್ 34ಕ್ಕೆ 3 ಕ್ರಷರ್ ಇದೆ. ಅದರಿಂದ ನಮ್ಮದು ಕಾರ್ಪೊರೇಷನ್ಗೆ ಸೇರಿಸಿಲ್ಲ. ಮಾಚನಹಳ್ಳಿ ಬಾರ್ಡ್ರನ್ನ ಕಾರ್ಪೊರೇಷನ್ಗೆ ಹೊಸ ಏನು ಇದು ಮಾಡಬೇಕು ಅಂತಲ್ಲ, ಅದಕ್ಕೆ ಸೇರಿಸ್ಕೊಂಡವ್ರೆ, ಇದು ಸೇರಿಸ್ಕೊಂಡಿಲ್ಲ. ಆದರೆ ಇವರು ಟೂಡ ಆಯುಕ್ತರು ಒಂದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ತಲೆಬಾಗಿ ಈ ಗ್ರಾಮದಲ್ಲಿ ಲೇಔಟ್ ಮಾಡಕ್ಕೆ ಬಂದಾರೆ. ಇಲ್ಲಿ SRVಲ್ಲಿ ಕಮ್ಮಿ ಐತೆ, ಲೇಔಟ್ ಮಾಡಕ್ಕೆ ಬಂದಾರೆ. ಇಲ್ಲಿ SRVಲ್ಲಿ 7 ಲಕ್ಷನೇ ಇದೆ. ಇಲ್ಲಿ ಲೇಔಟ್ ಮಾಡ್ತೀವಿ ನಾವು, ಟೂಡಾ ಲೇಔಟ್ ಮಾಡ್ತೀವಿ ಎಕರೆಗೆ. ಟೂಡಾಗೆ ನಾವು ಲೇಔಟ್ ಮಾಡ್ತೀವಿ, ಸೈಟ್ ಹಂಚೀವಿ ಅಂತಾರೆ. ಟೂಡಾಗೆ ಸೈಟ್ ಕೊಡಿ ಅಂತ ಯಾವ ಜನಗಳು ಹೋಗಿ ಏನಲ್ಲಿ ಬೇಡ್ತಾ ಇಲ್ಲ. ಈ ತುಮಕೂರು ಸುತ್ತಮುತ್ತ ಈ ಮಾಚನಹಳ್ಳಿ ಗ್ರಾಮಕ್ಕೆ ಅಟ್ಯಾಚ್ ಇರೋಂಥ ಜಾಗದಲ್ಲಿ ಟೂಡಾ ಅಪ್ರೂವಲ್ಸ್ ಲೇಔಟ್ಗಳಿದ್ದಾವೆ, ಖಾಲಿ ಬಿದ್ದಿದ್ದಾವೆ. ಲಕ್ಷಾಂತರ ಸೈಟ್ಗಳು ತುಮಕೂರು ಸುತ್ತಮುತ್ತ ಖಾಲಿ ಬಿದ್ದಾವೆ. ಇವರು ಒಂದು ಸ್ವಲ್ಪ ಈ ಕಾಲೇಜ್ ಇರೋದ್ರಿಂದ ಅಲ್ಲಿ ಗೋಮಾಳ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರಿ ಜಾಗ ಇದೆ ಅಂತೇಳಿ ಬರ್ತಾರೆ. ಅಲ್ಲಿ 30 ವರ್ಷದಿಂದನೇ ಉಳುಮೆ ಮಾಡ್ಕೊಂಡು ಬಂದರೆ ರೈತರುಗಳು ಹಲವಾರು ಜನಕ್ಕೆ ಹಕ್ಕುಪತ್ರ ಕೊಟ್ಟು ಪಾಣಿಗಳಿದ್ದಾವೆ, ಸ್ಕೆಚ್ಗಳಿದ್ದಾವೆ. ಅದು ಕೊಡಲಾರ್ದೆ ಇವ್ರದ್ದು ಇಲ್ಲಿ ಆಮೇಲೆ ದನ ಕರ ಮಿಸಕ್ಕೆ ಜಾಗನೇ ಇಲ್ಲ. ಇರೋದು ಇದೊಂದು ಬೆಟ್ಟ. ಅಲ್ಲಿ ಯಾವುದೋ ಇಂಜಿನಿಯರ್ ಕಾಲೇಜ್ ಇದೆ, ಅಲ್ಲಾಸಿ ರಸ್ತೆ ಮಾಡ್ಕೊಂಬರ್ತೀವಿ, ನಿಮ್ಮನ್ನೆಲ್ಲ ಸೈಟ್ ಮಾಡಿ ಹಂಗೆ ಹಂಚ್ಬಿಡ್ತೀವಿ ಹಿಂಗೆ ಹಂಚ್ಬಿಡ್ತೀವಿ ಅಂತೇಳಿ ಒಬ್ಬ ರೈತರ ಮನೆ ತಗೋದು, ಇನ್ನೊಂದು 4-5 ಜನ ರೈತರುಗಳ ಹೆಸರು ಹೇಳೋದು, ಅವ್ರು ಸೈನ್ ಹಾಕ್ಬಿಟ್ಟಾರೆ ಅನ್ನೋದು. ಇನ್ನೊಬ್ಬ ರೈತರ ಮನೆ ತಗೋದು, ಇನ್ನೊಂದು 4-5 ಜನ ರೈತರುಗಳ ಹೆಸರು ಹೇಳೋದು, ಸುಳ್ಳು, ಯಾರೂ ಹಾಕಿಲ್ಲ. ಎಲ್ಲ ಹಿಂಗೆ ಮಾಡಿರೋದು ಊರಲ್ಲಿ. ಆಮೇಲೆ ಇವರು ಯಾರದೇ ರೈತರು ಸಭೆ ಮಾಡಿಲ್ಲ, ಬರೀ ಈ ಥರ ಸುಳ್ಳು ಹೇಳ್ಕೊಂಡು ಅವ್ರು ಕೆಲಸ ಮಾಡೋಕ್ಕೆ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾದವ್ರಿಗೆ ಇದು ಮಾಡಿದ್ದಾರೆ. ಆಮೇಲೆ ನಾವು ಮನವಿಗೆ ಫಸ್ಟ್ DC ಮೇಡಮ್ ಸ್ಟಾರ್ಟಿಂಗ್ ಬಿಗಿನಿಂಗ್ ಹೇಳಿದ್ವಿ, ಆಮೇಲೆ ಮಿನಿಸ್ಟ್ರಿಗೂ ಹೇಳಿದ್ವಿ. ಯಾರಾದರೂ ಗುದ್ಲಿ ಪೂಜೆ ಮಾಡ್ಯಾರೆ, ಯಾವುದೇ ಒಂದು ಇದು 4-1 ಆಗಿಲ್ಲ, ಏನೂ ಆಗಿಲ್ಲ. ಆ ರೈತರುಗಳು ಒಪ್ಪಿಗೆ ಇರೋ ಪತ್ರ 70 ಜನ ಆಗಾರೆ, 30 ಜನ ಸೈನ್ ಹಾಕಾರೆ ಅಂತಲ್ಲ, ಆ ಪತ್ರ ಕೊಡಿ ನಮಗೆ ಅಂತ ಕೊಡ್ತಿಲ್ಲ. ಮಾಹಿತಿಗಳು ಕೇಳಿದ್ರು ಕೊಡ್ತಿಲ್ಲ, ಈಗ ಕೊಡಕ್ಕೆ ಬರಲ್ಲ, ಆಮೇಲೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಹಿಂಗೆ ಹೇಳ್ತಾರೆ, ಏನು ಮಾಡೋದು? ನೆಕ್ಸ್ಟ್ ಈಗ ಮೊನ್ನೆ ಸಭೆ ಮಾಡಿ ಹೋರಾಟ ಮಾಡಿದ್ದೀವಿ. ಮುಂದೇನು ಹೋರಾಟ DC ಆಫೀಸ್ ಹತ್ರ, ಟೂಡಾ ಆಫೀಸ್ ಹತ್ರ ಹೋರಾಟ ಮಾಡ್ತೀವಿ. ಲೀಗಲಾಗಿ ಹೈಕೋರ್ಟ್ಗೆ ಸ್ಟೆಪ್ ತಗೊಂಡಿದೆ. ಎಲ್ಲ ರೈತರು ಯಾರ್ಯಾರು ಕೊಡಲ್ವ ಅವರೆಲ್ಲ ಇಂಡಿವಿಜುವಲ್ ಆಗಿ ಒಂದೊಂದು ಪಿಟಿಷನ್ ಹಾಕಿದ್ದಾರೆ. ರೈತರು ಎಷ್ಟು ಜನ ಟೋಟಲ್ ಈಗ ಹಾಕಿರೋದು ನಾವು? ಹೈಕೋರ್ಟಲ್ಲಿ ಹಾಕಿರೋದು ಪಿಟಿಷನ್ ಆಗಿದೆ. ಹೈಕೋರ್ಟಲ್ಲಿ 50 ಜನಕ್ಕೆ ಹೆಚ್ಚು, 50 ಎಕರೆ ಟೋಟಲಿ 50 ಎಕರೆ ಜಾಗ ಎಲ್ಲ ಇದು ಟೂಡಾ ಸರ್ಕಾರ ಮಾಡಿದ್ವಿ. ಟೂಡಾ ಮತ್ತು ಜಿಲ್ಲಾಡಳಿತ ಮಾಡಿದ್ವಿ. ಮಾಡಿದ್ವಿ. ರಾಮಾಂಜನೇಯ ನಮ್ಮ ಮತ್ತೆ ಏನು ಗೊತ್ತಾ, ರೈತರ ಜಮೀನು ಯಾವುದೇ ಕಾರಣಕ್ಕೂ ನಾವು ಟೂಡಾ ಕೊಡೋಕೆ ರೆಡಿ ಇಲ್ಲ. ವ್ಯವಸಾಯ ಮಾಡಿಬಿಟ್ರೆ ಏನೂ ಗೊತ್ತಿಲ್ಲ ಜನಕ್ಕೆ. ನಮ್ಮದು ರಿಲೇಟಿವ್ಸ್ ಇದೆ. ನಮ್ಮ ಈಗ ನಮ್ಮ ಜಮೀನು ಏನಿದೆ, ಊರು ಮಾಚನಹಳ್ಳಿ ಗ್ರಾಮ ಇದೆ. ನಮ್ಮ ನಮ್ಮದು ಒಂದು 2 ಎಕರೆ ಇರ್ಬೋದು. ಎಲ್ಲ ಊರು ಪೂರ್ತಿ ಅಕ್ವೈರ್ ಆಗಿದೆ. ಈಗ ಎಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲಾರ್ದು ಐತೆ, ಪೂರ ಅಕ್ವೈರ್ ಆಗಿದೆ. ಅಕ್ಕ ತಂಗಿ ಎಲ್ಲಾರ್ದು ಐತೆ. ಬಟ್ ಏನಂದರೆ ಇಲ್ಲಿ ಮಾಚನಹಳ್ಳಿ ಗ್ರಾಮ ಒಂದು ಐತೆ, ಯಾವ ಹೋಮ್ ಮಿನಿಸ್ಟ್ರಿ ಏನೂ ಬಂದಿಲ್ಲ. ಇಲ್ಲಿ ಒಂದು ಟೂಡಾ ಲೇಔಟ್ ಆಗಿದ್ದಕ್ಕೆ ಈಗ ಪರಮೇಶ್ವರೇ ಬಂದು ಪೂಜೆ ಮಾಡ್ಕೊಳೋದ. ಊರು ರೋಡ್ ಒಂದು ಏನೂ ಆಗಿಲ್ಲ. ಬಟ್ ಪರಮೇಶ್ವರ ಹತ್ರನೇ ಬಂದಿಲ್ಲ, ಊರು ಎಂಟ್ರಿನೇ ಆಗಿಲ್ಲ. ಹುಟ್ಟಾಗಿ ನೋಡ್ತೀವಿ ಪರಮೇಶ್ವರ ಬಂದೇ ಇಲ್ಲ ಇಲ್ಲಿಗೆ. ಬಟ್ ಕಾಲೇಜ್ ವಿಷಯ ತೊಗೊಂಡಿದ್ದಕ್ಕೆ ಪರಮೇಶ್ವರ ಎಂಟ್ರಿ ಆಗೋ, ಈಗ ಲೇಔಟ್ ಮಾಡ್ಕೊಳಕ್ಕೆ ಅವರು ಇದು ಮಾಡ್ಕೊಳಕ್ಕೆ ಬಂದವ್ರು. ಈಗ ರೈತರುಗಳು ಎಲ್ಲ ಹೋಗ್ಬೇಕು. ಈಗ ಒಂದು ಹೇಳ್ತೀನಿ ಕೇಳಿ, ಅವ್ರ ಮಕ್ಳುಗಳನ್ನ ಓದಿಸ್ಕೊಂಡು ತರೋದು, ಅವ್ರ ಜಮೀನುಗಳು ಬೆಳ್ಕೊಂಡು ರಾಗಿ ಆಗಲಿ, ಭತ್ತ ಆಗಲಿ, ಯಾವುದೇ ಒಂದು ಆಗಲಿ ಪ್ರತಿಯೊಂದು ಬೆಳ್ಕೊಂಡು ಅವ್ರ ಮಕ್ಳುಗಳು ಓದ್ಕೊಂಡು ಅವ್ರು ಸಾಕೊಂಡವ್ರು. ಈಗ ಅದನ್ನೇ ಕಿತ್ಕೊಂಡು ಅವ್ರ ಮಕ್ಳುಗಳು ಎಲ್ಲ ಹೋಗ್ಬೇಕು, ಅವರೆಲ್ಲ ಹೋಗ್ಬೇಕು. 50 ಸರ್, ಅವ್ರು ಅರ್ಧ ಮಾಡ್ಕೊಳ್ಳಿ, ನಮಗೆ ಬೇಕಿಲ್ಲ. ಅದು ನಮ್ಮ ಜಮೀನು ನಮ್ಗೆ ಸಾಕು. ನಮಗೆ ನಾವು ಅರ್ಧ ಕೋಟಿನೂ ಕೊಡೋದು ಬೇಡ, ಏನೂ ಬೇಡ ನಮಗೆ. ನಮ್ಮ ಜಮೀನು ಐತೆ, ಏನಾಯ್ತು ನಾವು ಗೇಯ್ಕೊಂಡು ತಿನ್ಕೊಂಡು ನಾವು ರೈತರುಗಳು ನೆಮ್ಮದಿಯಾಗಿದ್ದೀವಿ ಸರ್. ಈಗ ಯಾರು ಹೆಂಗನೇ ಇಲ್ಲ, ನಮ್ಮ ರೈತರುಗಳು ನಾವು ನೆಮ್ಮದಿಯಾಗಿದ್ದೀವಿ. ಅವ್ರು ಕೊಡೋದು ಬೇಡ, ನಾವು ತಗೊಳ್ಳೋದು ಬೇಡ. ನಮ್ಮ ಜಮೀನಲ್ಲಿ ನಾವು ಉತ್ಕೊಂಡು ಬೆಳ್ಕೊಂಡು ಚೆನ್ನಾಗಿದ್ದೀವಿ ಅಷ್ಟೇ. ನಮ್ಮದು 2 ಎಕರೆ ರಾಗಿ ಬೆಳಿತೀವಿ, ಭತ್ತ ಬೆಳಿತೀವಿ. ಆಮೇಲೆ ಅಲ್ಲೂ ಈಗ ಮರಗಳು ನೇಚರ್ ಚೆನ್ನಾಗೈತೆ, ಹಕ್ಕಿ ಪಕ್ಷಿಗಳು ಕೂತ್ಕೊಳಕ್ಕೂ ಚೆನ್ನಾಗೈತೆ ಜಾಗ, ನವಿಲುಗಳು ಬೆಟ್ಟ ಐತೆ, ಎಲ್ಲ ಐತೆ. ಇವ್ರು ಅದನ್ನೇ ಕಿತ್ಕೊಂಡು ಎಲ್ಲ ಹೋಗ್ಬೇಕು, ನಾವೆಲ್ಲ ಹೋಗ್ಬೇಕು? ಅದು ಮೇನ್ ಹೇಳ್ತಾ ಇರೋದು. ಪ್ರೊಸೀಜರ್ ಜಮೀನು ಯಾರು ಕೊಟ್ಟಿಲ್ಲ. ಪ್ರೊಸೀಜರ್ ಮಾಡೋಕೆ ಇವ್ರೇನು ಆ ಟೋಲ್ಗಳಲ್ಲಿ ಟೂಡಾದವರು ಬೋರ್ಡ್ ಹಾಕೊಂಡು ಕೂತಾರೆ. ನಾವು ಜಮೀನೇ ಕೊಟ್ಟಿಲ್ಲ, ಟೂಡಾದವ್ರು ಹೆಂಗೆ ಬೋರ್ಡ್ ಹಾಕೋಬೇಕು? ನಾವು ಕೊಡಲ್ಲ, ಪ್ರಾಣ ಹೋದ್ರೂ ಕೊಡಲ್ಲ ನಾವು ಜಮೀನುಗಳ. ಟೂಡಾದವ್ರು ಮೇನ್ ಇದು. ಟೂಡಾದವ್ರು ನಾವು ಜಮೀನು ಕೊಡ್ತೀವಿ ಅಂತ ಇದೇ ಮಾಡಿಲ್ಲ. ಟೋಲ್ಗಳು ಬೋರ್ಡ್ ಹಾಕೊಂಡು ಆನ್ಲೈನೆಲ್ಲ ಇದು ಮಾಡ್ಕೊಂಡ್ರೆ ಹೆಂಗೆ ಅದು? ನಾವು ಜಮೀನು ಕೊಟ್ಟೇ ಇಲ್ಲ ನಾವು. ಅಕ್ವೈರ್ ಅದೇ ಪ್ರಾಣ ಬಿಟ್ಟರೆ ಜಮೀನು ಬಿಡಲ್ಲ. ಈಗ ಪರಮೇಶ್ವರ ಪೂಜೆ ಮಾಡಿ ಟೂಡಾದವ್ರು ಏನಂತೇಳಿ ಪರಮೇಶ್ವರ ಪ್ರೆಜರ್ ಕೊಡ್ತಾವ್ರೆ ಅಂತಾರೆ. ಪರಮೇಶ್ವರಿಗೆ ಮೊನ್ನೆ ಕೇಳಿದ್ಕೆ ಆಯಿತು ಕೊಟ್ಟವ್ರು ಜಮೀನು ಮಾಡ್ತೀವಿ ಅಂತ ಪರಮೇಶ್ವರ ಹೇಳವ್ರೆ. ನೆಕ್ಸ್ಟ್ ನಮ್ಮ ಪ್ರಾಣವರು ನಾವು ಜಮೀನು ಕೊಡಲ್ಲ ಸರ್, ಅಷ್ಟೇ. ಹೋರಾಟ ಮಾಡ್ತೀವಿ, ಬೇಕಾದ್ರೆ ಪ್ರಾಣ ಬಿಡ್ತೀವಿ, ಜಮೀನು ಕೊಡಲ್ಲ. ನಮಗಿರೋದು ಹೊಟ್ಟೆ ಬಟ್ಟೆ ಮಕ್ಳುಗಳು. ಈಗ ನಮ್ಮ ಅಪ್ಪ ಅಮ್ಮನೂ ಈಗ ನಮ್ಮ ಜಮೀನು ಅವರು ಉತ್ತು ಬೆಳೆದು ಇದರಲ್ಲೇ ನಮ್ಮನ್ನು ಸಾಕಿರೋದು ಇದುವರೆಗೂ. ನಾವು ಜಮೀನು ಕೊಡಲ್ಲ, ಅಷ್ಟೇ.